ಬುಲೆಟ್ ಸೈಕ್ ಐತ್ ನೋಡ್ರಿ. ಇಲ್ಲ ಕಾಲೇಜ್ ಮುಂದೆ ಸೈಕ್ ಯಾರು ತುಣ ಇದ್ರಿ ಇಂತಾರ ಲೈಟ್. ಇದು ನೋಡ್ರಿ ನಮ್ಮ ಕಾಲೇಜ್. ಕ್ಲಾಸ್ ಎಲ್ಲ ಮುಗಿತು, ಎಲ್ಲರೂ ಹೋದ್ರೆ ನಾವು ಹೋಗ್ಬೇಕ್ರಿ ಈಗ. ಬಸ್ ಸ್ಟ್ಯಾಂಡ್ ಗಾಡಿಯಾಗ ಸೈಕ್ ಐತ್ರಿ. ಒಮ್ಮೆ ಗಡದ ಗುಡ್ಡಕ್ಕೆ ಹೋಗಿ ಅಲ್ಲಿ ಹೊಟ್ಟು ಒಮ್ಮೆ ಎಕ್ಸ್ಪ್ಲೇನ್ ಮಾಡ್ಬೇಕ್ರಿ. ಅಲ್ಲಿ ಹೋಗಿ ಟೈಮ್ ಸಿಗಲ್ದು, ಅಲ್ಲಿಗೆ ಹೋಗಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದಿನ ಅಷ್ಟು ಗಡದ ಗುಡ್ಡ ಅಡ್ಡಾಡಿ ಒಂದಿನ ಅಷ್ಟು ಎಕ್ಸ್ಪ್ಲೇನ್ ಮಾಡಿ ಕೆಲಸ ಇತ್ತು. ಪೋಸ್ಟ್ ಹಾಕೊಂಡಿದ್ರಿ ನಮ್ಮ ಹುಡುಗನ ಒಂದು ಸ್ವಲ್ಪ ಏನೋ ಪೋಸ್ಟಿನ ಬ್ಲಾಕ್ ಆಗಿತ್ತಂತ ಐಡಿ ನಾ ತೆಗಿಸ್ಕೊಂಬಂದು ತೆಗಿಯಕಾಲಿಲ್ಲ ಅಂದ್ರೆ ರೊಕ್ಕ ತಗೋಬೇಕ್ರಿ. ಈಗ ಪೋಸ್ಟ್ ಹಾಕೊಂಡು ಅಲ್ಲಿ ಹೋಗ್ಬೇಕ್ರಿ. ಈಗ ಪೋಸ್ಟ್ ಆಫೀಸಿಗೆ ಬಂದರೆ ನಮ್ಮ ಹುಡುಗ ಒಳಗಡೆ ಹೋಗಿದ್ದ. ಕೆಲಸ ಇತ್ತು, ಅಲ್ಲಿ ಹೋಗಿ ಕೆಳಗೆ ಕುಂದನ್ರಿ. ಅದಂದ್ಮೇಲೆ ಅದೊಂದು ಸ್ವಲ್ಪ ಅಕೌಂಟ್ ಏನೋ ಬ್ಲಾಕ್ ಆಗಿತ್ತಂತ ಮಾತಾಡಕುಂತಾನ. ಏನಾಗತ್ತೇನ ನಾವು ಬನ್ನಿ ಏನೇನಾಗೈತೆ ಮೊನ್ನೆ ಇರೋ ಡಬ್ಬೆ ಹಾಕಿದ್ರು. ಶನಿವಾರ ದಿನ ಅದು ಪೋಸ್ಟ್ ಆಫೀಸ್ ಬಂದಾಗಿತ್ತು. ಹಾಕಿದ್ನ ಒಂದು ಅಪ್ಲಿಕೇಶನ್ ಎಂತ ಬಂದಿದ್ರೆ ಎಕ್ಸಾಮ್ ಬರ್ದು ಎಲ್ಲ ಸಾರಿ ಎಕ್ಸಾಮ್ ಫೇಲ್ ಆಯ್ತು. ಮತ್ತೆ ಹೇಳ್ತ್ರಿ ಮತ್ತೆ ಯಾವಾರ ಬಿಟ್ರ ಮತ್ತೆ ಹಾಕಂಬ್ರಿ. ಅಲ್ಲಿ ಪೋಸ್ಟ್ ಈಗ ಪೋಸ್ಟ್ ಹಾಕೊಂಡ ಇದು ಆಫೀಸ್ ಬಂದಾಗೈತಂದ್ರೆ ಡಬ್ಬ ಇರ್ತಲ್ರಿ, ಡಬ್ಬೆಗೆ ಹಾಕ್ರಿ ಲಘುನ ಹೋಗುತ್ತೆ. ಶನಿವಾರ ದಿನ ಶನಿವಾರ ದಿನ ಯಾರು ಆಗಕ್ ಬಂದ್ರೆ ಏನು ಟೈಮಿಗೆ ಬರ್ಲಿಲ್ಲ ಅಂದ್ರೆ ಬಂದಾಗೈತ್ರಿ ಡಬ್ಬೆ ಹಾಕಿ ಹೋಗುತ್ತಾ. ನಂದಕರ ಮೊನ್ನೆ ಬಂದಿತ್ತು ಹೋಗಿ ಎಕ್ಸಾಮ್ ಬರ್ದೆ. ಸರ್ ಯಾವಾರ ಅಪ್ಲಿಕೇಶನ್ ಅಲ್ಲಿ ಪೋಸ್ಟ್ ಮ್ಯಾನ್ ಇದು ಆಫೀಸ್ ಅಂತ ಹೋಗೋವಿದ್ದು ಅಂದ್ರೆ ಆಯ್ತು ಬರುತ್ತೆ. ಆ ರೊಕ್ಕ ತಗಸ್ಕೊಂಬರಕ್ ಹೋದ್ರಿ ಬ್ಲಾಕ್ ಆಗಿದ್ದು ಅಕೌಂಟ್ ತಕ್ಕೊಳ್ಳ ಅಂತ ಫೋನ್ಪೇ ಬ್ಲಾಕ್ ಆಗಿದ್ದು ತಕ್ಕೊಳ್ಳಂತ. ಆ ಫೋನ್ಪೇ ಬ್ಲಾಕ್ ಆದ್ರೆ ಅವ್ರಿಗೆ ಸಂಬಂಧನೇ ಇಲ್ಲ ಅಂದ್ರೆ ಅದು ಏನೋ ಅರ್ಥನೇ ಇಲ್ಲ. ಅವ್ರ ಸಂಬಂಧ ಇಲ್ಲ ನಾವು ಕೇಳಿವ್ರಿ, ಕೇಳಿವಿ ಮತ್ತೆ ಅದು ಬ್ಲಾಕ್ ಆಗಿದ್ದಕ್ಕೆ ರೊಕ್ಕ ತಗೊಂಡ್ಬಂದ್ವಿ. ಟೈಮ್ ಗಿಮ್ ಆಗೈತಂದ್ರು ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ರೊಕ್ಕ ತಗಸ್ಕೊಂಬಂದ್ರಿ. ನಾವು ಮೇಡಮ್ ಅನ್ಬೇಕು ನಮ್ಗೆ ಮರ್ಯಾದನೇ ಇಲ್ಲ. ಅಲ್ಲಿ ಸುಮ್ಮನೆ ನಾವು ಮೇಡಮ್ ಅಂತೀವಿ ಸುಮ್ಮನೆ ಅಲ್ಲಿ. ನಾವು ಮೇಡಮ್ ಅಂತಂದು ರೆಸ್ಪೆಕ್ಟ್ ಕೊಟ್ಟಿರ್ತೀವಿ, ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ಸರ್ ಅನ್ಬೇಕು ಏನು ಅನ್ಬೇಕು. ನಾವು ಹೋಗಿ ಮೇಡಮ್ ಅಂತಂದು ಒಂದು ಅರ್ಧ ತಾಸು ನಿಂತು ರಿಕ್ವೆಸ್ಟ್ ಮಾಡ್ಕೊಂಡು ರೊಕ್ಕ ತಗೊಂಡ್ಬರಕ್ಕೆ. ಅದು ಫೋನ್ಪೇ ಬ್ಲಾಕರ್ ಮತ್ತೆ ಪೋಸ್ಟ್ ಅಕೌಂಟಿಗೆ ಹೋಗ್ಬೇಕು ರೊಕ್ಕ ತಗೊಂಡ್ಬರಕ್ಕೆ. ಟೈಮ್ ಒಳಗೋಗ್ರಿ, ಟೈಮ್ ಹೊರಗೆ ಹೋಗ್ಬರ್ರಿ. ನಮ್ದು ಎದಕ್ಕೆ ತಗೊಂಡ್ರಿ ಅಂತ ಅದನ್ನೇ ಹೋಗಿದ್ರಿ ನಾವು. ಅದನ್ನೇ ಹೋಗ್ಕಟ್ಟ ಭಾಳ ಗದ್ದಿತ್ತು. ಅದಕ್ಕೆ ಅವ್ರಿಗೆ ಹೇಳಿದ್ವಿ ನಾವು ಕಾಲೇಜ್ಗೆ ಹೋದ್ರಿ ಸೀದಾ ಗದ್ದಿದ್ದಕ್ಕೆ. ಅದಕ್ಕೆ ಆಗಲೇ ಬಂದಿದ್ದಂತ ಹೇಳಿದ್ವಿ, ತಗೊಟ್ರಿ ಆಗ ಪುಣ್ಯಕ್ಕೆ ರೆಸ್ಪೆಕ್ಟ್ ಕೊಟ್ಟಿರ್ತೀವಿ ನೋಡಿ. ರೆಸ್ಪೆಕ್ಟ್ ಕೊಡ್ಬೇಕು ಅವ್ರು ಅಂತದೇನಿಲ್ಲ. ಭಾವನೆ ನೋಡಮ್ ಕಾಲೇಜ್ ಮುಗಿಸ್ಕೊಂಡು ಇಲ್ಲೇ ರೀ ನಮ್ಮ ಭಯ್ಯಂತಕ್ಕೆ ಬರೋದು. ಇಲ್ಲಿ ಬಂದ್ವಿ ಅಂದ್ರೆ ಸ್ವಲ್ಪ ಏನೋ ಒಂದು ಮೈಂಡ್ ಸೆಟ್ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ. ಇಲ್ಲಿ ಬಂದು ಅವ್ರು ಒಂದು ಸ್ವಲ್ಪ ಮೋಟಿವೇಶನ್ ಕೊಡ್ತಾನೆ, ದುಡಿಬೇಕಪ್ಪ ಆಗ ಮಾಡಬೇಕು ಹಿಂಗೆ ಮಾಡಬೇಕು ಅಂತ. ಕಾಲೇಜ್ ಟೈಮ್ನಾಗ ಕಾಲೇಜ್ ಮುಗಿಸ್ಕೊಂಡು ಮುಂದೆ ನೋಡ್ತೀನಿ ಭಯ್ಯ ಸ್ವಲ್ಪ ಕೆಲಸ ಮಾಡ್ತಾನಲ್ಲ, ಅದ ಕೆಲಸ ಒಂದು ಸ್ವಲ್ಪ ಲಕ್ಷ ಜಾಸ್ತಿ ಕೊಡ್ತಾನೆ ರೀ. ಜಾಸ್ತಿ ಕೊಟ್ಟಿದ್ದಕ್ಕೆ ಅವ್ರಿಗೆ ಸ್ವಲ್ಪ ಇಂಥ ಒಂದು 4 ಅಂಗಡಿ ಹಾಕ್ಬೇಕಂತಂದು ನಮ್ಮ ಮನುಷ್ಯನ ಇದು ಮಾತ್ರ ಅವೆಲ್ಲ ನೋಡಮ್ಮ. ಹಾಕಿದ್ನಂದ್ರ ಒಣ್ಣೆ ಅಂಗಡಿ ನಾನು ಹೋಗ್ತೀನಿ ಹಿಂಡೋಡ್ ಕೊಡಕ. ಹಂಗೇನಿಲ್ರಿ, ಹಾಕ್ಲಿ ಒಂದು 4 ಅಂಗಡಿ ಹಾಕಂತ ನಾನು ಹೇಳಕ್ ಬಂದಿನಿ. ಭಯ್ಯ ಏನಂತಾನೇನ ಭಯ್ಯ ನಿನ್ನ ಮತ್ತೇನಂತೀಯಪ್ಪ? ನಿನ್ನ 2 ಮಾತು ಹೇಳ ಹಿಂಗೆ ಹೇಳಿದಕ್ಕೆ. 2 ಮಾತು. ನಮ್ದು ಒಂದು ಕನಸು ಐತಿ, ಅಂಗಡಿ ಹಾಕೋದು ಮಾಡ್ಬೇಕಂತ ಚಲೋ ಐತಿ. ಸಪೋರ್ಟ್ ಮಾಡ್ರಿ. ಸಪೋರ್ಟ್ ಏನು ಮಾಡ್ತೀರಿ? ಅಂಗಡಿ ಹಾಕಿದ್ನಂದ್ರೆ ಅಂಗಡಿ ಹಾಕಿದ್ನಂದ್ರೆ ವಿಡಿಯೋ ಮಾಡಿದ್ರಿ, ಎಲ್ಲರೂ ಬಂದು ಸಪೋರ್ಟ್ ಮಾಡಿರಿ. ಯಾವ ಥರ ಅಂಗಡಿ ಹಾಕ್ತಾನೆ ಅಂತ ನೋಡಮ್ಮ. ರೀ ಬೇಕ್ರಿ ಅಂಗಡಿನ ಹಾಕ್ತಾನೆ, ಮತ್ತೆ ಯಾವ್ದು ಹಾಕಲ್ಲ. ಬೇಕ್ರಿ ಅಂಗಡಿ ಹಾಕಿಂದ ನಾನು ಹೋಗ್ತೀನಿ ರೀ. ನಾನು ಹೋಗಿ ಭಯ್ಯನ ಅಂಗಡಿನ ಬೆಳೆಸ್ತೀನಿ ರೀ. ಹಂಗೇನಿಲ್ಲ, ಯಾರು ಇದ್ರೆ ಹೇಳ್ರಿ, ಬೇಕಾರೆ ಎಲ್ಲರೂ ಬೆಳೆಸ್ತೀನಿ ರೀ. ತಲೆ ಕೆಡಿಸೋಣಕ್ಕೆ ಹೋಗ್ಬೇಡ್ರಿ. ನಮ್ಮ ಹುಡುಗ ಬಂದ್ರಿ ಈ ಬಿಸ್ನೆಸ್ ಅಂತನಲ್ರಿ. ಕಾಲೇಜ್ ಮುಗಿಸ್ಕೊಂಡು ಏನೋ ಒಂದು ನೌಕರಿ ಮಾಡ್ಬೇಕಂತ ಆಸೆ ಐತ್ರಿ, ಮಾಡ್ರಿ. ಹೆಂಗೈತ್ ನೋಡ. ಅದಕ್ಕೆ ಎಲ್ಲ ಇದು ಏನಿದೆ ನೌಕರಿ ಬೇಡ ಅಂತಂದು ಬಿಸ್ನೆಸ್ ಮಾಡಕ್ ಬಂದಾನ. ಆ ಥರ ನಾವು ಮಾಡ್ಬಿಡೋದು. ಬಿಸ್ನೆಸ್ ಮಾಡೋದ್ರಾಗ ಇರೋ ಪೀಸ್ ಮತ್ತೆ ಯಾವ್ದ್ರಲ್ಲೂ ಇಲ್ಲ. ಹೇಳ್ರಿ ಬಿಸ್ನೆಸ್ ಬಗ್ಗೆ ಒಂದು ಸ್ವಲ್ಪ ನಮ್ಗೊಂದು ಸ್ವಲ್ಪ ಮೋಟಿವೇಶನ್ ಹೇಳ್ರಿ. ಮೋಟಿವೇಶನ್ ಅಂದ್ರೆ ಏನೋ ಇದು ಬಿಸ್ನೆಸ್ ಯಾವ ಥರ ಮಾಡ್ಬೇಕು ಯಾವ ಥರ ಇಲ್ಲ. ಹೆಂಗಂದ್ರೆ ನೀ ಹೇಳಿದ್ರೆ ಒಬ್ರದ್ದು ಕೇಳಿದ್ರೆ ಒಂದು ಸ್ವಲ್ಪ ಮನಸ್ಸು ಒಂದು ಸ್ವಲ್ಪ ಸಮಾಧಾನ ಆಗತ್ತೆ.
ಆ ಥರ. ಬಿಸ್ನೆಸ್ ಅಂದ್ರೆ ನಮ್ಮ ಹ್ಯಾಂಡಲ್ ಒಳಗಿರತಕ್ಕಂಥ ಒಂದು ಕೆಲಸ. ಯಾವ ಕೆಲಸದ ಬಗ್ಗೆ ಕೊಡ್ತಿ ಅದನ್ನ ಹೇಳ್ಬೇಕು. ಯಾವ ಕೆಲಸ ಅಂದ್ರೆ ಆಗಲಿ ಒಟ್ಟಿನಲ್ಲಿ ಬಿಸ್ನೆಸ್ ಮಾಡೋದು ಅಂತಿಂತ ನಮ್ಮ ಹುಡುಗ ಬಿಸ್ನೆಸ್ ಮಾಡಂತಂದು ಹೇಳ್ಬಿಟ್ಟಂದ್ರಿ. ಅದು ಯಾವ ಕೆಲಸ ಅಲ್ಲಿ ಏನೋ ಒಂದು ಎರಡು ಮಾತು ಮಾತಾಡೋದಿತ್ತು, ಮಾತಾಡಿದ. ನೋಡಮ್ರಿ ಇವ್ರೇನ್ ಬಿಡ್ರಿ ಸಾವುಕಾರ ಮಂದಿ ಆಗ್ಬಿಟ್ರಿ ಈಗ ಕಾಲೇಜ್ ಹಚ್ಚಿ. ಯಾವ ಸಾವುಕಾರ ಅಲ್ರಿ, ಸಬ್ಕಾರ ಆಗ್ಯಾವ ನಾವು. ಸಬ್ಕರ್ ಅಂತ ಏನಿಲ್ರಿ, ಸಾವುಕಾರ ಮಂದಿನ. ಹಲೋ, ಫೋನ್ ಬರ್ಲಾರ್ನ ನೋಡ್ರಿ ಇಲ್ಲಿ ಫೋನ್ ಬಂದ್ರೆ ಡೋಕರಿ ಅದ ಸಾವುಕಾರ ಮಂದಿ. ಮತ್ತೆ ಫೋನ್ ಬರ್ತಾವ ಇಲ್ಲ ಫೋನ್ ಬರ್ಲಿಕ್ಕಂದ್ರೆ ಅದ ಏನಂತಾರಲ್ಲ ನಾನು ನಮ್ಮ ಹುಡುಗ ಅಲ್ಲೋ ಪದ್ಧತಿ ಚಾ ಕೊಡಬೇಕು ಬರ್ರಿ. ಯಾರು ಚಾ ತೊಗೊಂಡ್ ನೋಡ್ರಿ ಸಾವುಕಾರಲ್ಲ ಅಂತ ಕಂಡಪಡಿ ಬೀಜ ಹಾಕನ್ರಿ ಇವಾಗಾರ ಫೋನ್ ಸಡನ್ಲಿ ರೀ ಚೇಂಜ್ ಇಲ್ಲನ ಚೇಂಜ್. ಹಲೋ 7 ನಿಮಿಷ ಐತ್ರಿ ಅವ್ನ ಬಸ್. ಹಂಗ ಚಾ ಕುಡಿ ಕರ್ಕೊಂಬಂದಾನ. ಸಾವುಕಾರ ಎಲ್ಲ ನಡೀತ್ರಿ ಬೈಕಿಗೆ ರೊಕ್ಕ ಇರ್ಲಿಕ್ಕಂದ್ರ ಬೈದ್ ನೋಡ್ರಿ ನೀವು. ಕಾಲೇಜ್ ನಿಮಿಷ ಬೈತಾನ ಮಾತಾಡ ಅಲ್ಲ ಇರ್ಲಿಕ್ಕಂದ್ರ ಒಳ್ಳೆ ಹಚ್ಚಿನ ಅಂತಂದ್ರೆ ಹೇಳ. ಸಾವುಕಾರಲ್ಲ ಬಿಸ್ನೆಸ್ ಬಗ್ಗೆ ಎಲ್ಲ ಬರ್ತಾವ, ಮತ್ತೆ ಫೋನ್ ಬರ್ತಾವ ಎಲ್ಲ ಬರ್ತಾವ. ರಿಟರ್ನ್ ನೋಡ್ರಿ ಸೈಕ್ರಿ ಮಲ್ಲ ಅಂದ್ರೆ ಏನ್ ಮಾಡ್ರಿ ನೀವು ಹಂಗ. ಇವತ್ತು ಯಾಕ ಅಂಗಡಿ ಹೋಟೆಲ್ ಬಂದಿಲ್ಲ, ಚಲೋನೇ ಐತಿ. ಗದ್ಲು ಕಡಿಮೆ ಇಲ್ಲ ಇವತ್ತು, ಆಮೇಲೆ ಗದ್ಲು ಕಡಿಮೆ ಐತಿ ಇವತ್ತ. ಎಲ್ಲ ಒಲೆ ಹಚ್ಬೇಕಲ್ಲ, ಮತ್ತೆ ಗ್ಯಾಸ್ ಎಲ್ಲ ಹೋಯ್ತು, ಒಲೆ ಹಚ್ಚದಲ್ಲ. ಇಲ್ಲಿ ಒಬ್ಬ ಇಲ್ಲಿ ಹೆಚ್ಚ ನೋಡಿಲ್ಲ ಇದು ಒಲಿ ಹಿಂಗ್ ಬೆಂಗ್ಳೂರಾಗ ಹತ್ತಿಟ್ಕೊಳ್ಳಂತ. ಬೆಂಗ್ಳೂರಾಗ ಹೇಳಿದ್ವಪ್ಪ ಅವ್ರಿಗೆ ಗ್ಯಾಸ್ ಇಲ್ಲ ಅಂದ್ರ ಒಲೆ ಹಚ್ಬಿಡ್ರಿ ಅಂದ್ವಿ. ಪೊಲೀಸ್ನ ಅಲೋಕೊಳ್ಳಂತ ಅಲ್ಲ ಮಾಡಿಕೊಳ್ಳಂತ. ಪತೋ ಇಲ್ಲಿ ಚಾನ ಕಾಲೇಜ್ ಮುಗಿಸ್ಕೊಂಬಂದಿಂದ ಅಲ್ಲಿ ಒಳ್ಳೆ ನಮ್ಮ ಭಯ ಬೆಟ್ಟಿಂದ ಒಳ್ಳೆ ನಮ್ಮ ಹುಡುಗ ಬಂದ್ರಿ. ಇವ್ನ ಕರ್ಕೊಂಡ್ ನೋಡ್ರಿ ವಿಡಿಯೋ ಮಾಡೋದು ನಾವು. ಡೈಲಾಗ್ರ ಅಸಲಿ ಹೊಡಿತಾನ್ರಿ. ಏನಾಗೈತಂದ್ರೆ ಇವ್ನ ಐಡಿ ಬರೀ ಯಾಕಾಗ ಒಂದೇ ನಂಬರ್ ಇವನ ಐಡಿ ಏನಾಗೋಗ್ನೈತಿ ಹೇಳಪ್ಪ ಒಂದ್ 2 ಮಾತು. ಏನ್ ಹೇಳ್ಬೇಕು, ಸಸ್ಪೆಂಡ್ ಮಾಡ್ಸ್ಯಾರ, ಐಡಿ ರಿಪೋರ್ಟ್ ಹೊಡ್ದಾರ ಯಾರ. ನೋಡ್ರಿ ಇವ ಒಂದ್ ಸ್ವಲ್ಪ ಯಾತ್ರ ಅಂದ್ರ ಒಂದ್ ಸ್ವಲ್ಪ ಯಾಕ ಚಲೋತ್ನಾಗ ಡೈಲಾಗ್ ಹೊಡೆದ ಒಂದ್ ಸ್ವಲ್ಪ ಮ್ಯಾಕ್ ಒಂದ್ ಸ್ವಲ್ಪ ಹೊಂಟಿದ್ರಿ. ಎಲ್ಲ ಯಾವನೇನ್ ಗೊತ್ತಿಲ್ಲ. ಇವನು ಇದು ಯಾವ್ದು ಇನ್ಸ್ಟಾಗ್ರಾಮ್ ಐಡಿನ ಬರ್ಲಾರಂತ ಮಾಡಿ ಯಾಕೆ ಮಾಡ್ರಿ ಅದು ಒಂದ್ ಹೇಳ್ರಿ. ಯಾರು ಬೆಳೆ ಕುಂತಿರ್ತಾರ ಅವ್ರನ್ನ ಎಲ್ಲರೂ ತುಳಿತಿರ್ತಾರ್ರಿ. ಅದನ್ನ ತಲೆ ಕೆಡ್ಸಂದು ನಾವ್ ಐಡಿ ಒಳ್ಳೆ ಮಾಡೋದು ಬಿಡ್ಬಾರ್ದು. ಒಳ್ಳೆ ನಾವ್ ಏನ್ ವಿಡಿಯೋ ಮಾಡ್ತೀವಿ ಅನ್ನಂತ ಬಿಡಕ್ ಹೋಗ್ಬಾರ್ದು. ಈಗ ಒಂದ್ ಮಾಡಿ ನಮ್ ದೋಸ್ತನ ಐಡಿಯಾಗಾರ ಹಾಕ್ತೀನಿ. ಅವೇನಂತನ್ರಿ ನಮ್ಮ ಐಡಿ ಹೋದ್ರು ಅಲ್ಲಿ ನಿಮ್ಮ ಐಡಿಯಾಗ ಹಾಕಂತಂದು ಹೇಳ್ತಾನ್ರಿ. ಅದು ಚಲೋನೇ ಇಲ್ಲನಲ್ಲ. ಈ ಒಂದು ಅಕೌಂಟ್ ಮಾಡ್ಕೊಡ್ತೀರಿ ಒಳ್ಳೆ, ಅದು ಯಾಕಾಗಿರ್ಬಾರ್ದು ಏನಾಗಿರ್ಬಾರ್ದು ಆ ಥರ ಮಾಡ್ತೀರಿ. ಅದನ್ನ ತಲೆ ಕೆಡ್ಸೋಕ್ ಹೋಗ್ಬಾರ್ದು ಹೇಳ್ತೀನಿ. ನೋಡ್ರಿ 2 ಮಾತು ಹೇಳ್ಬಿಡ ಲಾಸ್ಟ್ನಾಗ ಸಾಕಾ ಸಾಕ್ರಿ. ಒಳ್ಳೆ ಇವ್ನ ಐಡಿ ಮೆನ್ಷನ್ ಇದು ಮಾಡ್ತೀವಿ ನೋಡ್ರಿ. ಯಾವ ವಿಡಿಯೋ ಮಾಡಿದಾಗ ಒಳ್ಳೆ ಮೆನ್ಷನ್ ಮಾಡ್ತಿದ್ರಿ. ಅದಕ್ಕೆ ಹೋಗಿ ಫಾಲೋ ಆಗ್ರಿ. ಒಳ್ಳೆ ನಮ್ಮ ಹುಡುಗ ಬೆಳೆಸ್ರಿ. ನಮ್ಗೆ ಹೆಂಗ್ ಸಪೋರ್ಟ್ ಮಾಡ್ತೀರಿ ಆ ಥರ ಇವಾಗೂ ಸಪೋರ್ಟ್ ಮಾಡ್ರಿ. ದೋಸ್ತಿಗೆ ಹೆಂಗ್ ಸಪೋರ್ಟ್ ಮಾಡ್ತೀರಿ ಆ ಥರ ಸಪೋರ್ಟ್ ಮಾಡ್ರಿ. ನಾವು ವಿಡಿಯೋ ಮಾಡ್ತೀವಿ, ಒಳ್ಳೆ ಕಂಟೆಂಟ್ ಕೊಡ್ತೀವಿ. ಯಾವುದೋ ಕಾರಣಕ್ಕ ಯಾರೋ ರಿಪೋರ್ಟ್ ಹೊಡೆದು ನನ್ನ ಐಡಿ ಸಸ್ಪೆಂಡ್ ಮಾಡ್ಯಾರ. ಇನ್ನು ಮುಂದೆ ವಾಪಸ್ ಬೆಳೆಸ್ರಿ ಅಂತ ಹೇಳ್ತೀನಿ. ಇನ್ಸ್ಟಾಗ್ರಾಮ್ ಓಪನ್ ಆಗಿ ನಮ್ಮ ದೋಸ್ತನ ಐಡಿಯಾಗ ಮೆನ್ಷನ್ ಮಾಡ್ತೀವಿ, ಫಾಲೋ ಮಾಡ್ಕೊರಿ. ನಮ್ಮ ದೋಸ್ತಿಗೆ ಹೆಂಗ್ ಸಪೋರ್ಟ್ ಮಾಡ್ತೀರಿ ಆ ಥರ ಸಪೋರ್ಟ್ ಮಾಡ್ರಿ. ನಮಸ್ಕಾರ. ಚಲೋತ್ನಾಗಲಿ ಒಳ್ಳೆ ಐಡಿ ತೆಗಿ. ಐಡಿ ತೆಗಿಂದ ವಿಡಿಯೋಗ ರಕಮ ಒಳ್ಳೆ ಸಸ್ಪೆಂಡ್ ಆಗ್ಲಾರಂತ ಐಡಿ ಮಾಡಮ್ಮ. ನೋಡ್ರಿ ಯಾರು ವಿಡಿಯೋ ಗಿಡಿಯೋ ಮಾಡಕ್ ಕುಂತಾರ ನಿಮ್ಮ ಅಕೌಂಟ್ ಸೇಫ್ ಆಗಿಟ್ಟಿದ್ದಾರೆ. ಸುಳ್ಳೆ ಮಕ್ಕಳು ಇರ್ತಾರ ಒಂದಿಷ್ಟು ಜನ. ಒಂದಿಷ್ಟು ನಾವು ವಿಡಿಯೋ ಮಾಡಕ್ ಕುಂತ್ರೆ ಆಗಿ ಬರಲ್ಲ ಅಂತಾರ ಇದ್ದಾರ್ತಾರ ಅಂತಂದು ಇವಾಗ ಆಲ್ ದ ಬೆಸ್ಟ್ ಹೇಳಿ ಇನ್ನೊಂದು ಹೊಸ ಅಕೌಂಟ್ ತಗಸಿ ಅದನ್ನ ಮೆನ್ಷನ್ ಮಾಡ್ತೀನಿ. ತಲೆ ಕೆಡ್ಸ್ಕೊಬೇಡ್ರಿ. ನೋಡಮ್ರಿ ಹೊಳ್ಳಿ ಬೆಳೆಸೋ ಅಂತ ಪ್ರಯತ್ನ ಮಾಡಮ್ರಿ. ಟ್ರೈ ಅಗೇನ್. ನಮ್ಮ ಫಾಲೋವರ್ಸ್ ಇರ್ತಾರಲ್ಲ ತಲೆ ಕೆಡ್ಸಲ್ಲ. ನಮ್ಮ ದೋಸ್ತರು ಫಾಲೋವರ್ಸ್ ನಮ್ಗೆ ಹಂಗ ಸಪೋರ್ಟ್ ಮಾಡ್ರಿ. ನಮ್ಮ ದೋಸ್ತರಿಗೆ ಸಪೋರ್ಟ್ ಮಾಡ್ರಿ. ಒಳ್ಳೆ ಕಂಟೆಂಟ್ ಕೊಡ್ತೀವಿ. ಯಾವ್ದೇ ಕಾರಣಕ್ಕೆ ವಿಡಿಯೋ ಮಾಡಿ ಆಗಿದ್ದಿಲ್ಲ, ಇನ್ನು ಆಗ್ತೀವಿ. ಇನ್ಮ್ಯಾಗ ವಿಡಿಯೋ ಹಾಕ್ತಿರಿ, ತಲೆ ಕೆಡ್ಸಕ್ ಹೋಗ್ಬೇಡ್ರಿ. ಬಾ ಬಯ್ಯಾರಿ ಏನೋ ಬಿಸಿ ಅದ ಏನೋ ಮಾಡಕ್ ಕುಂತಾನ ನೋಡಮ್. ಏನ್ರಿ ಸ್ಯಾಂಡಿಗೆ ಯಾವ ಹೆಸರು ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಐತ್ ನೋಡ್ರಿ. ಯಾರ ಬಂದ್ ನೋಡ್ರಿ ಇಲ್ಲ ಇದೇನಿದೆ ಬದ್ನಿಕಾಯಿ ಬಜ್ಜಿ ಅಂಗಡಿ ಹೆಸರು ಏನ ಸಂಗಮೇಶ್ವರ ಟೀ ಶಾಪ್ ರೀ. ಈತ್ ಯಾರ ಅಲ್ರಿ ನಮ್ ಭಯನ ಬರಾಗಿದ್ರು ಬರ್ರಿ ಎಂಜಾಯ್ಮೆಂಟ್ ಮಾಡ್ರಿ ಬಂದ್. ಹೇಳ ಏನೈತ್ ಭಯ ಏನೈತಿ ಹೇಳು ಸಾವ್ಕಾರ. ಚೋಡ ಅದ, ಬದ್ನಿಕಾಯಿ ಬಜ್ಜಿ ಅದ, ವಡಾಪಾವ್ ಅದ ನೋಡ್ರಿ ಈ ತರ ಎಲ್ಲ ಐಟಮ್ ಇಟ್ಟಾರ. ಬಸ್ ಸ್ಟ್ಯಾಂಡ್ ಅಪೋಸಿಟ್ ಹಿಂದ್ಗಡೆ ಐತ್ರಿ. ಅಪೋಸಿಟ್ ಅಲ್ಲ ಹಿಂದ್ಗಡೆ ಐತಿ. ಬರಾಗಿದ್ರು ಬರ್ರಿ. ನಾವಿಲ್ಲ ಡೈಲಿ ಬಂದು ಚಾ ಕುಡ್ತೀವ್ರಿ. ಇವನೇನ್ ತಿನ್ನಲ್ರಿ ನಾವು ತಿನ್ನ ಮುಂದೆ ವಿಡಿಯೋ ಮಾಡಿ ಹಾಕ್ತಿವ್ರಿ. ಇವತ್ತು ಯಾಕ ತಿನ್ನಕ ಮನಸ್ಸಿಲ್ರಿ.
ನಾಳೆ ಯಾರು ನಾಡ್ದ ತಿಂದು ಕಾಟ ವಿಡಿಯೋ ಮಾಡ್ತೀವಿ. ಇವತ್ತು ಬರೇ ನಮ್ಗೆ ಒಂದು ಚಾ ಕೊಟ್ಬಿಡ್ಬೇ. ಮಸ್ತ್ ಮಾಡ್ತಾರ. ಇಲ್ಲೇ ನಮ್ಮ ಇವ್ರು ಕರ್ಕೊಂಡ್ ಬಂದಿವ್ರಿ ಡೈಲಾಗ್ ಹಿಂಗ್ ಹೊಡ್ಯಾರ ನಮ್ಮ ಎಲ್ಬುಂಚಿ ಡೈಲಾಗ್ ರೀ ಇವ್ರಲ್ಲ. ನಿಂತಾನಲ್ರಿಪ್ಪ ಇವ ನಮ್ ದೋಸ್ತ. ಇವಂದು ಈ ಅಣ್ಣ ಬಂದು ಇವಂದು ಯೂಟ್ಯೂಬ್ ID ಕೇಳಾಕತ್ತಾನ. ಸಬ್ಸ್ಕ್ರೈಬರ್ಸ್ ಅನ್ನೋಕ್ಕಿಂತ ಮುಂಚಾಕ ನಮ್ಮ ಹುಡುಗನರೇ ಮತ್ತೆ ಯಾರಲ್ಲ ಕಾಲೇಜ್ ಫ್ರೆಂಡ್ ಅವೇ ಅಂತಾನ ನಿಮ್ಮ ಯೂಟ್ಯೂಬ್ ಚಾನಲ್ ಅಂತ ಕೂಡ ಅಂತ ತಗೊಟ್ಟಿನ್ರಿ. ಸಪೋರ್ಟ್ ಮಾಡೋದು ನನಗೆ ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡ್ರಿ. ಒಂದಿನ ನೋಡಮ್ಮ ಯಾವ ಥರ. ನಂದಂತ್ರ ID ಸಸ್ಪೆಂಡ್ ಆಗಿ ಹೋತು. ಇವಾಗಾರ ಸಪೋರ್ಟ್ ಮಾಡ್ರಿ ಇಲ್ಲಿ ಮ್ಯಾಕ್ಲಿತ್ತ. ಮತ್ತೆ ನಮ್ಮ ಹುಡುಗನ ಬಗ್ಗೆ ಏನ್ ಹೇಳ್ತಿಪ್ಪ? ನಮ್ ದೋಸ್ತ ಸಪೋರ್ಟ್ ಮಾಡ್ರಿ. ನಮ್ ದೋಸ್ತ್ ಚೆನ್ನಾಗಿ ಬೆಳಿಲಿ, ಎಲ್ಲಾರ ಆಶೀರ್ವಾದ ಇರ್ಲಿ. ಇದಕ್ ನೀ ಏನಂತಪ್ಪ ನಿಮ್ ದೋಸ್ತಗ? ಈ ತರ ಸಪೋರ್ಟ್ ಮಾಡ್ರಿ. ನಮ್ದು ದೋಸ್ತನ ಮತ್ತೆ ಯಾರಲ್ಲ ಇದೇ ತರ ಎಲ್ಲರೂ ಸಪೋರ್ಟ್ ಮಾಡ್ರಿ. ಇವನ್ ಮಾತ ನಿನ್ನೆ ಅವ್ನು ಸಸ್ಪೆಂಡ್ ಆಯ್ತಂತ ಐಡಿಯಾ ಅಂದ. ಆ ಸಸ್ಪೆಂಡ್ ಆಗಿದ್ದ ಅದನ್ನೆಲ್ಲ ತೆಗೆದು ಹಾಕಿ ಒಂದು ಹೊಸ ಐಡಿ ಮಾಡಿ ಕೊಡ್ತೀವಿ. ಅದ್ರ ಬೆಳ್ಸಕ್ಕೆ ಪ್ರಯತ್ನ ಮಾಡಿದ್ರಿ. ಬೆಳೆಯಬೇಕು ಮತ್ತೇನಿಲ್ರಿ ಅಂತ ಫಾಲೋವರ್ಸ್ ಅದಿರಿ ನೀವು. ನಿಮ್ಮ ಕೈಗೆ ಐತ್ರಿ, ಪ್ರಯತ್ನ ನಿಮ್ದು ಐತಿ ನೋಡಿ. ಅದಕ್ಕೆ ಇವನ ನಮ್ಮ ದೋಸ್ತ ಅಂತೇಳಿ ಮಾಡ್ಕೊಂಡಿದ್ದ. ನಮ್ಮ ಹುಡುಗ್ರಿ ವಿಡಿಯೋಸ್ ಎಲ್ಲ ನೋಡ್ತಾನ. ಯಾಕ ಪುಣ್ಯಕ ಚೊಲೋ ಅಂದ್ರಿ ಅಭ್ಯಂತರ ಏನ್ರಿ. ನಮ್ಮ ಹುಡುಗನ ವಿಡಿಯೋ ನೋಡ್ತಾನ್ರಿ, ಎಲ್ಲ ನೋಡ್ತಾನೆ. ಮತ್ತೆ ಒಳ್ಳೆ ನೀವು ನೋಡ್ರಿ ಅದ್ರಾಗ ಏನೋ ಚೊಲೋತ್ನಾಗ ವಿಡಿಯೋ ಸ್ವಲ್ಪ ಮಿಸ್ಟೇಕ್ ಆಗೈತಲ್ಲ ಮೆಸೇಜ್ ಹಾಕ್ರಿ. ಎಲ್ಲ ಥರ ಮೆಸೇಜ್ ಹಾಕ್ರಿ. ಈ ಚೊಲೋತ್ನಾಗ ವಿಡಿಯೋಗೆಲ್ಲಪ್ಪ ಅಂದ್ರೆ ಇವಂದ್ರೆ ಚೊಲೋತ್ನಾಗ ವಿಡಿಯೋ ಬರಲಿಲ್ಲ ಅಂದ್ರೆ ಮೆಸೇಜ್ ಹಾಕ್ನಂತ ಹೇಳ್ರಿ. ಸಪೋರ್ಟ್ ನಮ್ಮ ಹುಡುಗರು ಎಲ್ಲರೂ ಮಾಡಕೊಂಡ್ರಿ. ಆದಷ್ಟು ಬದ್ಲಾರ ಎಲ್ಲರೂ ಸಪೋರ್ಟ್ ಮಾಡ್ರಿ. ಮತ್ತೆ ಇವನು ನಮ್ಮ ಹುಡುಗರು ಇವನು ಸಪೋರ್ಟ್ ಮಾಡ್ತಾನೆ, ಇವನು ಸಪೋರ್ಟ್ ಮಾಡ್ತಾನೆ. ಒಳಿಂದ ನಿಂತ ನೋಡ್ರಿ ಇವನು ಸಪೋರ್ಟ್ ಮಾಡ್ತಾನೆ. ಕ್ಯಾಮ್ರಾದಾಗ ಬರ್ಬಾರ್ದಂತ್ರಿ ಅವ. ಯಾಕ ಹೆಣ್ಮಕ್ಳು ಗಚ್ಚರ್ ಇರ್ಬೋದ್ರಿ ಅವ ಗೊತ್ತಿಲ್ಲ. ಎಲ್ಲರೂ ಹಿಂಗ ಸಪೋರ್ಟ್ ಮಾಡ್ರಿ. ನಮ್ಮ ಹುಡುಗರು ಒಂದು ಸ್ವಲ್ಪ ಯಾರು ಮಾತು ಕೇಳ್ರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ರಿ ನಮ್ಮ ಊಟಕ್ಕೆ ಎಲ್ಲರೂ ಸಪೋರ್ಟ್ ಮಾಡಕಂತಾರ. ಇದೇ ಥರನೇ ಎಲ್ಲರೂ ಸಪೋರ್ಟ್ ಮಾಡ್ರಿ. ಇವೊಬ್ಬ ಬಂದು ನೋಡ್ರಿ ಇಲ್ಲೇ ದೂರ ನಿಂತ ಒಂದು ಸ್ವಲ್ಪ ಸಿಗ್ನಲ್ ಕೊಡ್ತಾನೆ ರೀ. ಇವನು ಮತ್ತೆ ಯಾರಲ್ರಿ ಇವನು ನಮ್ಮ ಹುಡುಗನ. ಹೆಂಗಂತಪ್ಪ ವಿಡಿಯೋ ಚೊಲೋತ್ನೇ ಬರ್ತಾವಲ್ಲ? ಹಾಂ ಹೇಳೋ ಇಲ್ಲಿ ಅಲ್ಲಿ ಹೋಗಮ್ಮ ತಡಿ. ಹುಡುಗರು ಬಂದ್ರೆ ಎಲ್ಲರೂ ವಿಡಿಯೋ ಎಲ್ಲರೂ ನೋಡ್ತಾರೆ. ಎಲ್ಲರೂ ತುಲಾಕೊಂಡು ಹೇಳ್ತಾರೆ. ನೋಡಿದ್ರೆ ಅಲ್ಲಿ ಗೊತ್ತಿಲ್ಲ ಪುಣ್ಯಾಕ ಯಾಕ ಅಲ್ಲಿ ನೋಡ್ದಲ್ಲೇ ಹೇಳ್ತಾರ್ರಿ. ಹಂಗೆ ಅಷ್ಟು ಅದರಲ್ಲಿ ಯಾರು ಸಪೋರ್ಟ್ ಮಾಡ್ರಿ ಇವ್ರು. ತಲೆ ಕೆಡ್ಸೋಣ ಬ್ಯಾಡ್ರಿ. ವಿಡಿಯೋ ಕಂಟೆಂಟ್ರ ನಾನು ಅದ್ರಾಗ ಭಾಗಿ ಇಲ್ಲ. ನಮ್ಮ ದೋಸ್ತವ ಇವರೆಲ್ಲ ನಮಗೆ ಸಪೋರ್ಟ್ ಮಾಡಂತಾರ. ಇವಾಗ ಇದು ಕಂಟೆಂಟ್ ಕ್ರಿಯೇಟರ್ ಅಲ್ರಿ. ಇವಾಗ ವಿಡಿಯೋ ಮಾಡ್ತಾನೆ. ಇವ್ನ ID ಸಸ್ಪೆಂಡ್ ಆಗಿದ್ದಕ್ಕೆ ಯಾಕೋ ಒಂದು ಸ್ವಲ್ಪ ನೋಡಮ್ರಿ. ಇವರೆಲ್ಲ 4 ಜನ ಅದಾರಲ್ರಿ, ಇವರೆಲ್ಲರೂ ವಿಡಿಯೋ ನೋಡ್ತಾರೆ. ಚೊಲೋತ್ನೇ ಬರ್ತಂತಂದು ಹೇಳಕ್ ಕುಂತಾರ್ರಿ. ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಒಂದು ದಿನ ಬೆಳಿಬೋದು, ಇಲ್ಲ ಹೊಯ್ಕೊಂತ ಹೋಗ್ಬೋದು. ಬೆಳಿಲಿಲ್ಲ ಅಂದ್ರೆ ಒಂದು ವಿಡಿಯೋ ಇರ್ತಾವ್ರಿ ನಮ್ಮ ತಾಕ. ಉತ್ತರ ಕರ್ನಾಟಕ ಮಂದಿ ನಮ್ ದೋಸ್ತ್ ಬೆಳಿಬೇಕ್ರಿ. ಭಾಳ ಮನ್ಸಿಗೆ ಇದಾತ್ರಿ ಈ ಮಾತಂದಲ್ರಿ. ಇವ ನಮ್ಮ ತಮ್ರಿ, ಇವನು ಸಬ್ಸ್ಕ್ರೈಬರ್ಸ್ ಆಗ್ಯಾನ್ರಿ. ಚೊಲೋತ್ನೇ ಬ್ಲಾಗ್ ಎಲ್ಲ ನೋಡ್ತಾನ. ಚೊಲೋತ್ನೇ ಅಕೌಂಟ್ ಅಂತ ಹೇಳ್ತಾರ್ರಿ. ಗೊತ್ತಿಲ್ಲ ಅದಕ್ಕೆ ನಾ ಅಂತೀನಿ ಎಲ್ಲ ವಿಡಿಯೋ ನೋಡಪ್ಪ. ಒಳ್ಳೆ ಅದೇನಾರ ತಪ್ಪಿತ್ತಂದ್ರೆ ಸ್ವಲ್ಪ ತಪ್ಪು ಅಂತಂದಲ್ಲ ವಿಡಿಯೋ ಚೊಲೋತ್ನಾಗ ಆಗಲಿಲ್ಲ ಮೆಸೇಜ್ ಹಾಕಂತಂದು ಹೇಳ್ತೀನಿ ರೀ. ಅವಾಗ ಮತ್ತೆ ಯಾರು ಸಪೋರ್ಟ್ ಮಾಡಕುಂದ್ರಿ. ನಮ್ಮ ತಮ್ಮರು, ನಮ್ಮ ಫ್ರೆಂಡ್ ಎಲ್ಲರೂ ಸಪೋರ್ಟ್ ಮಾಡಕುಂದ್ರಿ. ಅದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡ್ರಿ. ಮತ್ತೆ ಎಲ್ಲಿ ತನಕ ರೀಚ್ ಆಗುತ್ತಾ ಆ ಥರ ಸಪೋರ್ಟ್ ಮಾಡ್ರಿ. ಹಿಂಗೆ ಸಪೋರ್ಟ್ ಇರ್ರಿ ಎಲ್ಲರದ್ದು. ನಮ್ಮ ದೋಸ್ತ ಏನು ಫೇಮಸ್ ಆಗ್ಬಿಟ್ಟ ನೋಡ್ರಿ. ದೋಸ್ತ ಏನು ಫೇಮಸ್ ಆಗ್ಯಾನ ನೋಡ್ರಿಪ್ಪ. ಬಸ್ ಸ್ಟ್ಯಾಂಡ್ನಾಗ ಎಲ್ಲರೂ ಬರ್ತಾರ. ಅವ್ರ ತಮ್ಮರು, ಅವ್ರ ಬ್ರದರ್ಸ್, ಅವ್ರ ಫ್ರೆಂಡ್ಸ್ ಎಲ್ಲರೂ ಬಂದು ಯೂಟ್ಯೂಬ್ ID ಕೊಡ್ರಿ ಅಂತ ಕೇಳಾಕತ್ತಾರ. ಇಷ್ಟ ಸಪೋರ್ಟ್ ಮಾಡ್ರಿ, ಇಷ್ಟ ಬೆಳೆಸ್ರಿ ನಮ್ಮ ದೋಸ್ತನ ಅಂತ ಹೇಳ್ತಾ. ದೋಸ್ತ ಇವನ್ ID ಏನ್ ಸಪೋರ್ಟ್ ಆಗತ್ತೆ ನಿನಗ? ಎಂತ ಕಂಟೆಂಟ್ ಅದಾವನು? ವಿಡಿಯೋನ ಚಲೋ ಅದಾವ್ರಿ. ಇವೇನಂತ ಗೊತ್ತಾನ ಒಂದು ಹುಡುಗಿ ಹುಡ್ಕೊಡೋಕಂದ್ರಿ. ನನಗ ಹುಡುಗಿಲ್ಲಪ್ಪ ಇವಾಗ ಎಲ್ಲಿ ಹುಡುಕೊಡಮ್ಮ. ಎಲ್ಲಾರು ಆಗ್ತಂಗಿರ ನಮ್ದೇನ್ ಪ್ರಯತ್ನ ಐತಿ ಕಂಟೆಂಟ್ ಕ್ರಿಯೇಟರ್ ಆಗೋದೈತಿ. ಕಂಟೆಂಟ್ ಕ್ರಿಯೇಟರ್ ಹಾಕಿ ನೀವು ಹುಡುಗಿಗಳಿಗೆ ಹುಡುಕೊಡೋದಿಲ್ಲ. ಏನೋ ಬ್ಲಾಗ್ನೇ ಬಂದು ಎಲ್ಲರನ್ನ ಕರ್ಕೊಂತೀವಿ. ನಮಗ ಹುಡುಗಿಯರ್ ಎಲ್ಲಾರು ಆಗ್ತಂಗ್ಯಾರ ಇದ್ದಂಗಪ್ಪ. ನಾವು ಇನ್ಸ್ಟಾಗ್ರಾಮ್ನಾಗ ಹುಡುಗಿಯರ ನೋಡಲ್ಲ ಅಂತ ಹುಡ್ರ ಅಲ್ಲ ಅಂತಂದ್ರಿ. ನೋಡ್ರಿ ಇಲ್ಲೇ ಇಂಥವೆಲ್ಲ ಬಂಗಾರ ಎಲ್ಲ ಹಾಕ್ಯಾನ ಕುಂತಾನ. ನಾವು ಸಾಯಂತ ಬ್ಲಾಗ್ ಮಾಡ್ಕೊಂಡು ಮತ್ತೆ ಒಳ್ಳೆ NS ಬೇಕು ತೂನಂದ್ರಿ. ಈ ಥರ ಅದಾರ್ರಿ. ನಾವು ಇಂಥವೆಲ್ಲ ಯಾವತ್ತು ಅಂತೇಳಿ ಗೊತ್ತಿಲ್ರಿ. ಸುಮ್ಮನೆ ನಮ್ಮ ಹುಡುಗರು ನೋಡ್ಕೊಂಡು ಅಡ್ಡಾಡೋದ್ರಿ. ನೋಡ್ರಿ ಬಂಗಾರ ರೀ ಗಿಚ್ಚ್ರಿ. ಈ ಥರ ನಾವು ಒಂದಿನ ಹಾಕಿರ್ತೀವಿ ರೀ. ನೋಡ್ರಿ ಬೈಕ್ ಸೈಕ್ ಐತ್ರಿ.